ಮಂಗಳೂರಿನ ಕೋಟೆಕಾರು ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ರಾಜ್ಯದ ಎರಡನೇ ದೊಡ್ಡ ರಾಬರಿ ಅಂತ ಪೊಲೀಸ್ ಕಮಿಷನರ್ ಹೇಳಿದ್ದಾರೆ. ನಮ್ಮ ರಾಜ್ಯದಲ್ಲಿ ನಡೆದಂತಹ ಈವರೆಗಿನ ದರೋಡೆ ಪ್ರಕರಣಗಳಲ್ಲಿ ರಾಜ್ಯದ ಎರಡನೇ ಅತಿ ದೊಡ್ಡ ರಾಬರಿ ಅಂತ ಪೊಲೀಸ್ ಕಮಿಷನರ್ ಹೇಳಿದ್ದಾರೆ. ಸದ್ಯ ಆರೋಪಿಗಳಿಂದ 18 ಕೆಜಿ 300 ಗ್ರಾಂ ಚಿನ್ನ ರಿಕವರಿ ಮಾಡಿದ್ದಾರೆ. ಎಷ್ಟು ಇವರು ದರೋಡೆ ಮಾಡಿದ್ರು? ಅದರಲ್ಲಿ 18 ಕೆಜಿ 300 ಗ್ರಾಂ ಚಿನ್ನ ರಿಕವರಿ ಮಾಡಿದ್ದಾರೆ. ದರೋಡೆ ಮಾಡಿದ್ದಂತಹ 11 ಲಕ್ಷದಲ್ಲಿ 3 ಲಕ್ಷ ಹಣ ಜಪ್ತಿ ಮಾಡಿದ್ದಾರೆ. ಇನ್ನು ಮಸೀದಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಮುಸ್ಲಿಂ ಬಾಂಧವರು ಪ್ರಾರ್ಥನೆ ಮಾಡ್ತಾ ಇದ್ದಂತಹ ಹೊತ್ತಿನಲ್ಲೇ ದರೋಡೆಗೆ ಅಂತ ಈ ಗ್ಯಾಂಗ್ ಪ್ಲಾನ್ ಮಾಡಿತ್ತು. ಅಂದರೆ ಆ ಸಂದರ್ಭದಲ್ಲಿ ಯಾರೊಬ್ಬರು ಕೂಡ ಇರೋದಿಲ್ಲ, ಜನಜಂಗುಳಿ ಇರೋದಿಲ್ಲ, ಎಲ್ಲರೂ ನಮಾಜ್ಗೆ ಅಂತ ಹೋಗಿರ್ತಾರೆ ಅಂತ ಅದೇ ಸಮಯವನ್ನು ಈ ಗ್ಯಾಂಗ್ ಆಯ್ಕೆ ಮಾಡಿಕೊಂಡಿತ್ತು. ಮುಂಬೈನಲ್ಲೂ ಕೂಡ 27 ಕೆಜಿ ಚಿನ್ನ ಲೂಟಿ ಮಾಡಿತ್ತು ಮುರುಗನ್ ಡಿ ಟೀಮ್. ಈ ಮುರುಗನ್ ಡಿ ಟೀಮ್ ಏನಿದೆ ಇದು ಮುಂಬೈಯಲ್ಲೂ ಕೂಡ 27 ಕೆಜಿ ಚಿನ್ನ ಲೂಟಿ ಮಾಡಿತ್ತು. ರಾಜ್ಯದಲ್ಲಿ ಎರಡನೇ ಅತಿ ದೊಡ್ಡ ರಾಬರಿಯನ್ನು ಕೂಡ ಇವರೇ ಮಾಡಿದ್ರು. ಸದ್ಯ 3 ಆರೋಪಿಗಳು ಉತ್ತರ ಭಾರತದ ಕಡೆಗೆ ಹೋಗಿರುವಂತಹ ಮಾಹಿತಿಗಳು ಲಭ್ಯವಾಗಿದೆ. ಇನ್ನು 3 ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ. ಉತ್ತರ ಭಾರತದ ಕಡೆಗೆ ಅವರು ತೆರಳಿರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗ್ರವಾಲ್ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. Initially ನಮಗೆ ಗೊತ್ತಾಯಿತು that ನಂಬರ್ ಪ್ಲೇಟ್ ವಿಚ್ ವಾಸ್ ಯೂಸ್ಡ್ ಇನ್ ದ ಕಾರ್ ವಾಸ್ ಫೇಕ್. ಯಾಕೆಂದರೆ ಒಂದು ಬಾಂಬೆ ಇದು ಬೆಂಗಳೂರು ರಿಜಿಸ್ಟ್ರೇಷನ್ ತೋರಿಸ್ತಾ ಇದ್ರು. ಸೊ ಇಟ್ ವಾಸ್ ದೆನ್ 2 of our staff they worked very hard on all the tools and enroute CCTV and late night ನಮಗೆ ಒಂದು ಮಾಹಿತಿ ಬಂತು that similar car was passed from ಹೆಜ್ಮಾಡಿ ಟೋಲ್ ಆ್ಯಂಡ್ ದೆನ್ ಸೂರತ್ಕಲ್ ಪೆಟ್ರೋಲ್ ಬಂಕ್. ಸೊ ಅಲ್ಲಿ ಒಂದು ಪೆಟ್ರೋಲ್ ಬಂಕ್ ಹತ್ರ ಒಂದು ಫುಟೇಜ್ ಆಧಾರ ಮೇಲೆ ವಿ ಕುಡ್ ರೆಕಗ್ನೈಸ್ ದ ಸೇಮ್ ಕಾರ್ ಆ್ಯಂಡ್ ಅದರಲ್ಲಿ ಆರೋಪಿಗಳು ಫಸ್ಟ್ ಟೈಮ್ ದೇ ವರ್ ರಿಮೂವಿಂಗ್ ದ ನಂಬರ್ ಪ್ಲೇಟ್ ಆ್ಯಂಡ್ ಇಟ್ ವಾಸ್ ದೇ ವರ್ ಚೇಂಜಿಂಗ್ ಫ್ರಮ್ ದ MH ರಿಜಿಸ್ಟ್ರೇಷನ್ ಟು ಕರ್ನಾಟಕ ರಿಜಿಸ್ಟ್ರೇಷನ್. ಸೊ ಅದರಲ್ಲಿ ನಮಗೆ ಗೊತ್ತಾಯಿತು ದಟ್ ದಿಸ್ ಕಾರ್ ಪ್ರೈಮರಿಲಿ ಸ್ಟಾರ್ಟೆಡ್ ಮೂವ್ಮೆಂಟ್ ಫ್ರಮ್ ಮುಂಬೈ. ನಂತರ ಮತ್ತೆ ನಮ್ಮ ಸೇಮ್ ಟೀಮ್ ಇದು ಚೇಂಜ್ ಮಾಡಿ ವಿ ಆಲ್ ವೆಂಟ್ ಬಿಹೈಂಡ್ ಇಟ್ ಆ್ಯಂಡ್ ದೆನ್ ಶಿರೂರ್ ಗೇಟ್ ಹತ್ರ ಈ ಕಾರ್ದು ನಮಗೆ ಒರಿಜಿನಲ್ ನಂಬರ್ ಪ್ಲೇಟ್ ಸಿಕ್ತು. ಸೊ ದೆನ್ ವಿ ಕುಡ್ ಜೀರೋ ಆನ್ ದಟ್ ಅಟ್ಲೀಸ್ಟ್ ದಟ್ ಸಮ್ ಕ್ಲೂ ಆರ್ ಲೀಡ್ ವಿ ಹ್ಯಾವ್ ಗಾಟ್. ಸೊ ಅವರ್ ಟೀಮ್ ಇಮಿಡಿಯೇಟ್ಲಿ ಟ್ರಾವೆಲ್ ಟು ಬಾಂಬೆಲಿ ಟ್ರಾವೆಲ್ ಮಾಡಿ ಅಲ್ಲಿ ವಿ ಫೌಂಡ್ ಔಟ್ ಸರ್ಟನ್ ಡೀಟೇಲ್ಸ್ ಅಬೌಟ್ one Kani Manan and Murugandi. So then the teams worked very hard and several teams were operating at several places at the same time. So one team was in Mumbai, 3 to 4 teams were in Tamil Nadu at different places based on their frequent movements. ಯಾಕೆಂದರೆ ಇವೆಂಟ್ ಆದ ನಂತರ ಈ ಕೇಸ್ದು ಇಬ್ಬರು ಆರೋಪಿಗಳು ತಲ್ಪಾಡಿ ಟೋಲ್ ಮುಖಾಂತರ ಅವರು ವಾಯಾ ಕೇರಳ ತಮಿಳ್ನಾಡು ಕಡೆ ಎಸ್ಕೇಪ್ ಆಗಿದ್ದರು. ಅನದರ್ 3 ಅಕ್ಯೂಸ್ಡ್ ಅವರು ಬೇರೆ ರೂಟ್ ಮುಖಾಂತರ ವಾಯಾ ಟ್ರೈನ್ ಟುವರ್ಡ್ಸ್ ಮುಂಬೈ ಎಸ್ಕೇಪ್ ಆಗಿದ್ದರು. ಆ್ಯಂಡ್ ಅಗೇನ್ ಫ್ರಮ್ ಮುಂಬೈ ದೇ ಅಗೇನ್ ಟ್ರೈ ಟು ಎಸ್ಕೇಪ್ ಟುವರ್ಡ್ಸ್ ತಮಿಳ್ನಾಡು. ಸೊ ವಿ ಆಲ್ಸೋ ವರ್ ಚೇಸಿಂಗ್ ದೆಮ್ ಸೇಮ್ ಟೈಮ್ ಆ್ಯಂಡ್ ಫಸ್ಟ್ ಸಕ್ಸಸ್ ನಮಗೆ ಸಿಕ್ಕಿತ್ತು ದಟ್ ಅವರ್ ಕ್ರೈಮ್ ಬ್ರಾಂಚ್ ಟೀಮ್ ಕುಡ್ ಅರೆಸ್ಟ್ ಒನ್ ಆಫ್ ದ associate of A1 Murugandi is Kani Manivanan. So he was arrested from Tirunelveli and ಅವ್ರಿಗೆ ಸತತವಾಗಿ ಸುಮಾರು 24 ತಾಸು ನಾವು ಫಾಲೋ ಅಪ್ ಮಾಡಿ ಚೇಂಜ್ ಮಾಡಿ ಫೈನಲಿ ಹಿ ವಾಸ್ ಲಿಫ್ಟೆಡ್ ಆ್ಯಂಡ್ ಅವ್ರಿಗೆ ಇಂಟ್ರಗೇಷನ್ ಆಧಾರ ಮೇಲೆ ನಮಗೆ ಫರ್ದರ್ ಲೀಡ್ ಸಿಕ್ತು ಅಬೌಟ್ ದ ಮೇನ್ ಕಾನ್ಸ್ಪಿರೇಟರ್ ಮುರುಗಂಡಿ ಥೇವರ್. So again several teams were deployed nearby Tirunelveli and we watched his movement, where all is moving because ಆರೋಪಿ ಅರೆಸ್ಟ್ಗಿಂತ ಹೆಚ್ಚು ಇಂಪಾರ್ಟೆನ್ಸ್ ಇದರಲ್ಲಿ ಗೋಲ್ಡ್ ರಿಕವರಿದಿತ್ತು. ಯಾಕೆಂದರೆ